ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚಲೋ ಚಾನಲ್. ವಿಡಿಯೋಗೆ ಸ್ವಾಗತ. ನಿಮ್ಮೆಲ್ರಿಗೂ ಎಲ್ಲ ಹೊಸ ಚಂದಾದಾರರಿಗೆ, ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮ್. ಇನ್ನು ಬೇರೆಯವರೆಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನಪ್ಪ ಇದು ವಿಡಿಯೋ ಸಡನ್ನಾಗಿ ಅಂತ ಹೇಳಿದ್ರೆ, ಕಾರು ತುಂಬ ಗಲೀಜಾಗಿದೆ ಆಯಿತಾ. ನಂದು ಕಾರ್ ವಾಶ್ ಮಾಡಿಸ್ಕೊಂಬರ್ಬೇಕು. ಯಾಕಂತ ಹೇಳಿದ್ರೆ ನಾಳೆ ಆಫೀಸ್ಗೆ ಹೋಗಬೇಕು. ನನಗೆ ಯೂಶ್ವಲ್ ಆಗಿ ಆಚೆ ಕಡೆ ಹೋಗ್ಬೇಕಾದ್ರೆ ಕಾರ್ ಸ್ವಲ್ಪ ಕ್ಲೀನ್ ಇರಬೇಕು. ಯಾಕೆ ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗಿದೆ. ನೆನ್ನೆ ನೋಡಿದೆ, ನೆನ್ನೆನೇ ಮಾಡ್ಕೊಂಬರೋಣ ಅಂತಿದ್ದೆ, ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಆಫೀಸ್ ಕೆಲಸ. ಸೊ ಬನ್ನಿ ಇವಾಗ ಹೋಗಿ ವಾಶ್ ಮಾಡಿಸ್ಕೊಂಬರೋಣ ಕಾರ್ನ. ನಿಮಗೆ ತೋರಿಸ್ತೀನಿ ಯಾವ ರೇಂಜಿಗೆ ಗಲೀಜಾಗಿದೆ ಅಂತ, ವಾಶ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನನ್ನ ಕಾರ್ ನಿಮ್ಮೆಲ್ರಿಗೂ ಗೊತ್ತು, ಇಟ್ಸ್ ಮಾರುತಿ ಸುಜುಕಿ ರಿಟ್ಸ್. ಸೊ ಇದು ನಾನು ಸೆಕೆಂಡ್ ಹ್ಯಾಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಇವಾಗೆಲ್ಲ ಇದು 1-2 ವರ್ಷ ಮನೆ ಪ್ರವೇಶ ಮಾಡಬೇಕಾದ್ರೆ ನಮ್ಮದು ಹೊಸ ಮನೆ ಕಟ್ಟಿಸಿ ಊರಲ್ಲಿ, ಕಟ್ಸೋಕ್ಕಿಂತ ಒನ್ ಮಂತ್ ಮುಂಚೆ ತಗೊಂಡಿರೋದು. ತುಂಬ ಚೆನ್ನಾಗಿದೆ ಕಾರು. ಅಂದರೆ ನನಗೆ ಯಾವುದ್ರಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಇಷ್ಟು ದಿನ ಡ್ರೈವ್ ಮಾಡಿದ್ನಲ್ವ, ಏನೂ ಕಂಪ್ಲೇಂಟ್ಸ್ ಇಲ್ಲ ಕಾರಲ್ಲಿ. ಸೊ ತುಂಬ ಖುಷಿ ಕೊಟ್ಟಿದೆ. ಸೊ ಸದ್ಯಕ್ಕೆ ಡ್ರೈವ್ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಇದೆ ನನ್ನ ಕಾರ್ನ ತಗೊಂಡು. ಬನ್ನಿ ಅದನ್ನು ವಾಶ್ ಮಾಡಿಸ್ಕೊಂಬರೋಣ. ಸೊ ಇನ್ನು ಬನ್ನಿ ಕಾರ್ ಹತ್ರ ಹೋಗೋಣ, ನಿಮ್ಗೆ ಅಲ್ಲೇನೇ ಎಲ್ಲ ತೋರಿಸ್ತೀನಿ. ನೋಡಿ ಫುಲ್ಲು ಡಸ್ಟು ಇಲ್ಲಿ ನೋಡಿ ಯಾವ ರೇಂಜಿಗೆ ಅಂತ ಹೇಳಿದ್ರೆ ಆಚೆ ಕಡೆ ತೊಗೊಂಡೋಗೋಕ್ಕೂ ಮನ್ಸು ಬರಲ್ಲ, ಹಂಗಾಗಿದೆ. ಅಂದರೆ ನಾನು ನಮ್ಮದು ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಇಲ್ಲ, ಯೂಶ್ವಲಿ ಆಚೆನೇ ನಿಲ್ಲಿಸ್ತೀನಿ. ಬಟ್ ಈ ಸಲ ಇಲ್ಲಿ ಮರದ ಕೆಳಗಡೆ ನಿಲ್ಲಿಸಿದ್ದೆ. ಸೊ ಹನಿಗಳೆಲ್ಲ ಬಿದ್ದು ಅದು ಮಳೆ ಬಂದಮೇಲೆ ಈ ಮರದ ಮೇಲೆ ಏನು ಕೂತಿರುತ್ತಲ್ಲ ಡಸ್ಟು, ಅದು ಕೂಡ ಇದ್ರ ಮೇಲೆ ಬಿದ್ದುಬಿಟ್ಟು ಈ ಥರ ಆಗುತ್ತೆ. ನಾನು ರೀಸೆಂಟಾಗಿ ಟೈರ್ ಚೇಂಜ್ ಮಾಡಿಸಿದೆ ಆಯಿತಾ. ಸ್ವಲ್ಪ ತಿಂಗಳುಗಳೇ ಆಯಿತು, ನಿಮ್ಗೆ ಹೇಳಿಲ್ಲ. ಯೋಕೋಹೋಮಾ ಇದು ಎಸ್ ಡ್ರೈವ್ ನೋಡಿ, ಯೋಕೋಹೋಮಾ ಎಸ್ ಡ್ರೈವು. ಆಮೇಲೆ ಸೈಜ್ ಬಂದು 205/60 R14 ಬರುತ್ತೆ ಇದು. ಸೊ ಇದು ರಿಡ್ಸ್ಗೆ ಈ ಟೈರ್ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ನಾನು ಸೆಕೆಂಡ್ಸಲ್ಲಿ ತೊಗೊಬೇಕಾದ್ರೂ ಫಸ್ಟ್ ಓನರ್ ಇದ್ರಲ್ಲ, ಈ ಗಾಡಿ ಓನರು ಇದೇ ಟೈರ್ ಇಟ್ಟಿದ್ರು ಆಯಿತಾ. ತುಂಬ ರನ್ ಆಗಿತ್ತು ಆ ಗಾಡಿ, ಇನ್ನು ಟೈರ್ ಬೇರೆ ಫುಲ್ ಸೌದೋಗಿತ್ತು. ನಾನು ಇವಾಗ ಚೇಂಜ್ ಮಾಡಬೇಕಾದ್ರೆ ಸೇಮ್ ಏನು ಅವ್ರದ್ದು ಏನಿತ್ತು ಎಸ್ ಡ್ರೈವ್ ಇತ್ತಲ್ವ, ಅದೇ ಟೈರ್ನ ಬೈ ಮಾಡಿ ಹಾಕ್ಸಿದೆ. ಯಾಕಂತ ಹೇಳಿದ್ರೆ ನೋಡೋಕ್ಕೆ ಲುಕ್ ಸ್ವಲ್ಪ ಚೆನ್ನಾಗಿತ್ತು. ಸೊ ಬನ್ನಿ ವಾಶ್ ಮಾಡಿಸ್ಕೊಂಬರೋಣ. ನೋಡಿದ್ರಲ್ಲ ಯಾವ ಥರ ಗಲೀಜಾಗಿದೆ ಅಂತ. ಗಲೀಜು. ಇನ್ನೊಂದು ನಾನು ಏನು ಪ್ಲ್ಯಾನ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ, ಇದು ಏನಿದೆಯಲ್ಲ, ಇದು ಆಪ್ರೇಟಿಂಗ್ ಸಿಸ್ಟಮ್, ಇಲ್ಲಿ ಈ ವಾಲ್ಯೂಮ್ ಬಟನ್ ಅದು ಇದೆಲ್ಲ ತೆಗೆದು ಸ್ಕ್ರೀನ್ ಹಾಕ್ಸೋಣ ಅಂತಿದ್ದೀನಿ. ಡಿಸ್ಪ್ಲೇ ಈ ಟಚ್ ಬರುತ್ತಲ್ವ, ಟಚ್ ಇರೋದು, ಅದನ್ನು ಹಾಕ್ಸೋಣ ಅಂತಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ, ಹಾಕ್ಸ್ಲಾ ಬೇಡವಾ ಕಮೆಂಟ್ ಮಾಡಿ. ನನಗೆ ಅದು ಹಾಕ್ಸೋಣ ಅಂತ ತಲೆಯಲ್ಲಿ ಯಾಕೋ ಬಂದಿದೆ. ಯಾವಾಗ ಹಾಕ್ಸ್ತೀನಿ ಗೊತ್ತಿಲ್ಲ, ಬಟ್ ಹಾಕ್ಸ್ತೀನಿ. ಸೊ ನಾನು ಮುಂಚೆ ರೆಗ್ಯುಲರಾಗಿ ಒಂದೇ ಕಡೆ ಕೊಡ್ತಿದ್ದೆ ಆಯಿತಾ ವಾಷಿಂಗ್ಗೆ. ಇವಾಗ ರೀಸೆಂಟಾಗಿ ಆ ಥರ ಮಾಡ್ತಿಲ್ಲ. ಎಲ್ಲಿ ಫ್ರೀ ಇದೆಯೋ ಅಲ್ಲಿ ಹೋಗ್ಬಿಡ್ತೀನಿ. ರೆಗ್ಯುಲರಾಗಿ ಒಂದೇ ಕಡೆ ವಾಶ್ ಮಾಡಿಸ್ಬೇಕಂತ ಹೇಳಿದ್ರೆ ವೆಯ್ಟ್ ಮಾಡಬೇಕಾಗುತ್ತೆ ತುಂಬ. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ವಾಷಿಂಗ್ ಸೆಂಟ್ರ್ ಇರೋದ್ರಿಂದ ನಂಗೆ ಅದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅಂದ್ಕೊಂಡೆ ಸುಮ್ಮನೆ ಒಂದೇ ಕಡೆ ಏನಕ್ಕೆ ಹೋಗೋದು, ಎಲ್ಲಿ ಫ್ರೀ ಇರುತ್ತೆ ಅಲ್ಲಿ ಕೊಡೋಣ ಅಂತ. ಸೊ ಮೇನ್ ಪರ್ಪಸ್ಸು ನಾಳೆ ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಈ ಕಾರ್ನ ಹಿಂಗೆ ಎತ್ಕೊಂಡು ಹೋದರೆ ಎಲ್ಲೋ ತಿಪ್ಪೆಗುಂಡಿಲಿ ನಿಲ್ಸಿಟ್ಟಿದ್ದ ಅನ್ನೋ ಥರ ಇರುತ್ತೆ ಕಾರು. ಹಂಗಾಗಿದೆ. ಈಗ ರೀಸೆಂಟಾಗಿ ಹೆಂಗೆ ಆಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕ್ಲೀನಾಗಿ ಮಳೆ ಆಗ್ತಾಯಿಲ್ಲ ಒಂದೇ ಸಮ. ಹೆಂಗಂತ ಹೇಳಿದ್ರೆ ಸ್ವಲ್ಪ ಬರೋದು ಡ್ರಿಸ್ಲಿಂಗು, ಒಂದು 15 ಮಿನಿಟ್ಸ್ ಬೀಳೋದು, ಆಮೇಲೆ ಮಳೆ ಇಲ್ಲ. ಸೊ ಅದು ಏನಕ್ಕೆ ಅಷ್ಟೊಂದು ಗಲೀಜು ಕಾರ್ ಅಂತ ಹೇಳಿದ್ರೆ, ಈ ಮರಗಳ ಮೇಲೆ ಬಿದ್ದಿರುತ್ತಲ್ಲ ಹನಿ. ಸೊ ಹನಿ ಬಿದ್ದಾಗ ಅದ್ರ ಮೇಲೂ ಡಸ್ಟು ಇರುತ್ತೆ. ಈ ಬೇರೆ ಗಾಡಿಗಳು ಸುತ್ತಾಡಿದಾಗ ಅದ್ರದ್ದು ಏನು ಡಸ್ಟ್ ಫಾರ್ಮ್ ಆಗಿರುತ್ತದ ಎಲ್ಲ ಎಲೆಗಳ ಮೇಲೆ ಕೂತ್ಕೊಂಡಿರುತ್ತಲ್ಲ, ಆ ಡಸ್ಟು ಎಲೆಗಳ ಮೇಲೆ ಕೂತಿರೋದು ಮಳೆ ಬಂದಾಗ ಅದ್ರ ಮೇಲೆ ಬಿದ್ದು ಅದು ಡ್ರಾಪ್ ಆಗಿ ಈ ಥರ ಕಾರ್ ಮೇಲೆ, ವಿಂಡ್ಶೀಲ್ಡ್ ಮೇಲೆಲ್ಲ ಬಿದ್ದಾಗ ಸಿಕ್ಕಾಪಟ್ಟೆ ಅಸಹ್ಯ ಆಗಿರುತ್ತೆ. ಸೊ ಇಲ್ಲೊಂದಿದೆ ನಿಯರ್ ಬೈ, ನೋಡೋಣ.
ಫ್ರೀ ಇದ್ದರೆ ಇಲ್ಲೇ ಮಾಡಿಸೋಣ, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಚೂರು 1 ಕಿಲೋಮೀಟರ್ ಮುಂದೆ ಹೋಗ್ಬೇಕಷ್ಟೆ, ಅಲ್ಲಿ ಮಾಡಿಸ್ಕೊಂಬರ್ಬೋದು. ಇನ್ನು ನೀವು ನಾನು ಕೇಳಿದ್ರೆ ಯಾವಾಗಲೂ ಆಫೀಸಿಗೆ ಕಾರಲ್ಲೇ ಹೋಗ್ತೀರಾ ಅಂತ ಹೇಳಿದ್ರೆ ನೋ, ಯಾವತ್ತೂ ಕಾರಲ್ಲೇ ಹೋಗಲ್ಲ. ನಮ್ಮ ಆಫೀಸಲ್ಲಿ ಕ್ಯಾಬ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸಮ್ ಟೈಮ್ಸ್ ತೊಗೊಂಡೋಗ್ತೀನಿ, ಲೈಕ್ ನನಗೇನಾದರೂ ಬೇರೆ ಕೆಲಸ ಇದ್ದರೆ, ಎಮರ್ಜೆನ್ಸಿ ಇದ್ದರೆ, ಇಲ್ಲ ಮನೆಗೆ ಬೇಗ ಬರಬೇಕು ಅಂತಿದ್ರೆ ಆ ಥರ ಇದ್ದಾಗ ಕಾರಲ್ಲಿ ಹೋಗ್ತೀನಿ. ಇನ್ನು ಬೇರೆ ಟೈಮಲ್ಲೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಜಾಮು ಅಂತ ಹೇಳಿದ್ರೆ ವಾಷಿಂಗ್ಗೆ ತುಂಬ ಕಾರ್ಗಳು ಬಂದಿದೆ. ಸೊ ಏನು ಮಾಡೋಣ, ಇನ್ನೊಂದಿದೆ ಅಲ್ಲಿ ನೋಡೋಣ, ಅಲ್ಲಿ ಮೇ ಬಿ ಫ್ರೀನೇ ಇರುತ್ತೆ. ಸೊ ಅಲ್ಲಿ ಹೋಗೋಣ. ನಾನೇನು ಹೇಳ್ತಿದ್ದೆ, ನನಗೆ ಏನಾದರೂ ನೀಡಿದ್ದಾಗ, ಲೈಕ್ ಬೇರೆ ಏನಾದರೂ ಕೆಲಸ ಇದೆ, ಆನ್ ದ ವೇ ಏನಾದರೂ ಮಾಡ್ಕೊಂಬರ್ಬೇಕು ಆ ಥರ ಇದ್ದಾಗ ನಾನು ಯೂಶ್ವಲ್ ಆಗಿ ಕಾರ್ ತೊಗೊಂಡು ಹೋಗ್ತೀನಿ. ಯಾಕಂತ ಹೇಳಿದ್ರೆ ಬೆಂಗಳೂರು ಟ್ರಾಫಿಕ್ಕು ನಿಮ್ಗೆ ಗೊತ್ತಲ್ವಾ, ಕಾರಲ್ಲಿ ಹೋದರೆ ಸಿಕ್ಕಾಪಟ್ಟೆ ಪೆಟ್ರೋಲ್ ತಿನ್ನುತ್ತೆ. ಇದು ಪೆಟ್ರೋಲ್ ಗಾಡಿ. ನಾನು ಯೂಶ್ವಲಾಗಿ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ನನಗೆ ನೆನಪೇ ಇಲ್ಲ ನಾನು 3rd ಗೇರ್ ಬಿಟ್ಟು 4th ಗೇರು 5th ಗೇರಲ್ಲಿ ಓಡಿಸಿದ್ದೀನಿ ಗಾಡಿ ಅಂತ. ಆ ರೇಂಜಲ್ಲಿ ಟ್ರಾಫಿಕ್ ಇರುತ್ತೆ. ಸೊ ಹಂಗೇನಾಗುತ್ತೆ, ಆವಾಗ ಪೆಟ್ರೋಲ್ ಜಾಸ್ತಿ ತಿನ್ನುತ್ತೆ ಗಾಡಿಗಳು. ಇವಾಗ ನೀವು ಟಾಪ್ ಗೇರಲ್ಲಿ ಹೋಗ್ತಾ ಇಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಲ್ಸ್ಕೊತಾ ಹೋದರೆ, ಯೂಶ್ವಲಿ ಕಾರ್ ಯಾರು ಡ್ರೈವ್ ಮಾಡ್ತೀರಾ, ಯಾರು ಓನ್ ಮಾಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ ಇದು. ಸೊ ಇನ್ನು ಕಾಮನ್ ವಿಷಯ. ಸೊ ಪೆಟ್ರೋಲ್ ಜಾಸ್ತಿ ತಿನ್ನುತ್ತೆ. ಸೊ ಬನ್ನಿ ಹೋಗೋಣ. ಇನ್ನೊಂದು ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ 12:30 ಆಗಿದೆ ಮಧ್ಯಾಹ್ನ. ಯಾರು ಕ್ಲೋಸ್ ಮಾಡಬಾರ್ದು ಗುರು ಶಾಪ್ನ, ಮತ್ತು ಊಟದ ಟೈಮ್ ಅಂದ್ಬಿಟ್ಟು ಆದಷ್ಟು ಬೇಗ ಹೋಗಿ, ನನ್ನ ಪ್ರಕಾರ ಅಲ್ಲಿ ಫ್ರೀನೇ ಇರುತ್ತೆ, ಅಲ್ಲೇ ಮಾಡಿಸ್ಕೊಂಡು ಬರೋದು ಬೆಸ್ಟು ಕಾರ್ ವಾಶು. ಸೊ ಬನ್ನಿ ಸಿಗ್ತೀನಿ ನಿಮ್ಗೆ ಅಲ್ಲಿ ಕಾರ್ ವಾಶ್ ಸೆಂಟ್ರ್ ಹತ್ರ. ನೋಡೋಣ ಅವ್ರು ಹೆಂಗೆಲ್ಲ ವಾಶ್ ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಇವತ್ತು ಈ ಕಂಪ್ಲೀಟ್ ವ್ಲಾಗ್ ಬಂದುಬಿಟ್ಟು ನಮ್ಮ ಬೇಬಿ, ನಾನು ಬೇಬಿ ಅಂತ ಕರೆಯೋದು ನಮ್ಮ ಈ ಕಾರ್ನ, ಆಯಿತಾ. ಸೊ ಕಂಪ್ಲೀಟ್ ವ್ಲಾಗ್ ಬಂದುಬಿಟ್ಟು ನಮ್ಮ ಬೇಬಿನ ರೆಡಿ ಮಾಡಿಸೋದು ಇವತ್ತು. ಕ್ಲೀನಾಗಿ ಸ್ನಾನ ಮಾಡಿಸಿ, ನಮಗೆಲ್ಲ ಬೇಕಲ್ವ ಡೈಲಿ ಸ್ನಾನ, ಹಂಗೆ ಬೇಬಿಗೂ ಬೇಕಾಗುತ್ತೆ ಸ್ನಾನ. ಇಲ್ಲ ಅಂತ ಹೇಳಿದ್ರೆ ಬೇಬಿ ಆಗ್ತಾಳೆ ಒಂದೇ ಇಲ್ಲ ಪ್ರಾಸ. ಸೊ ಅಲ್ಲಿ ಸಿಗ್ತೀನಿ ನಿಮಗೆ. ಕಾರ್ ವಾಶ್ ಮಾಡೋಕ್ಕೇನೋ ತೊಗೊಂಬಂದೆ. ಇಲ್ಲಿ ನೋಡಿದ್ರೆ ಮಳೆ ಬರೋ ಥರ ಇದೆ. ಇವಾಗ ವಾಶ್ ಮಾಡಿಸ್ಬಿಟ್ಟು ಸುಮ್ಮನೆ ಮಳೇಲಿ ನಿಲ್ಲಿಸ್ಬೇಕಾಗುತ್ತೋ ಏನೋ. ಹೋಪ್ಫುಲಿ ಬರಲ್ಲ ಅಂದ್ಕೊತೀನಿ, ನೋಡೋಣ. ಆಲ್ ಗುಡ್. ಸೊ ಕಾರ್ ವಾಶ್ ಆಯಿತು, ಕ್ಲೀನ್ ಆಯಿತು, ಎಲ್ಲ ಆಯಿತು. ಬೇಬಿ ಚೆಂದಾಗಿ ರೆಡಿ ಆದ್ಲು. ನಾಳೆ ಆಫೀಸ್ಗೆ ಹೋಗ್ಬೇಕು ಕಾರಲ್ಲಿ. ಸೊ ನಿಮಗಿಲ್ಲ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಒಂದು ಚಿಕ್ಕ ವ್ಲಾಗ್ ಅಷ್ಟೇ, ಕಾರ್ ವಾಶ್ ಮಾಡ್ಕೊಂಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ತುಂಬ ಜನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಪ್ಲ್ಯಾನ್ಸ್ ಇದೆ, ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಸೊ ಯಾವುದಕ್ಕೂ ಈ ಆಫೀಸ್ ಇದರಲ್ಲಿ ಟೈಮೇ ಸೆಟ್ ಆಗೋಲ್ಲ. ಇನ್ನು ನಾನು ಊರಿಗೆ ಹೋದಾಗ ಅಲ್ಲಿ
ಸ್ವಲ್ಪ ಇದೆ ಪ್ಲೇಸಸ್ ತೋರ್ಸೋಕ್ಕೆ. ಚೆನ್ನಾಗಿರೋ ಪ್ಲೇಸಸ್ ಇದೆ. ನಮ್ಮೂರು ನಿಮ್ಗೆ ಗೊತ್ತಲ್ವಾ, ಮುರುಡೇಶ್ವರ. ಸೊ ನಿಯರ್ ಬೈ ನಿಮಗೆ ಹೊನ್ನಾವರ, ಮಂಗಳೂರು, ಉಡುಪಿ, ಕಾರವಾರ ತುಂಬ ಪ್ಲೇಸಸ್ ಇದೆ. ನೋಡುವಂಥ ಜಾಗಗಳು ತುಂಬ ಇದೆ. ಊರಿಗೆ ಹೋದಾಗಲೆಲ್ಲ ಅದನ್ನು ಕವರ್ ಮಾಡ್ಬೇಕು ನಾನು. ಮಾಡೋಣ. ಓಕೆ, ಸೊ ಹೋಪ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ವ್ಲಾಗ್ ಅಥವಾ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಇನ್ನೊಂದು, ನಾನು ಕ್ರಿಕೆಟ್ದೇನಾದರೂ ಅಪ್ಡೇಟ್ಸ್ ಸ್ಟಾರ್ಟ್ ಆದರೆ ಇಂಡಿಯನ್ದು, ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಲ್ಲ. ಇಂಡಿಯಾ ಕ್ರಿಕೆಟ್ ಟೀಮ್ ಇವಾಗ ರೆಸ್ಟಲ್ಲಿದ್ದಾರೆ. ನೆಕ್ಸ್ಟ್ ಸೀರೀಸ್ ಇರೋದು ಬಾಂಗ್ಲಾದೇಶ್ ಜೊತೆ. ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದಾಗ ಅದನ್ನು ಶಾರ್ಟ್ಸ್ ಮಾಡಿ ಇಲ್ಲ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಪ್ಡೇಟ್ನ. ಸೊ ಎಲ್ಲದೂ ಬರುತ್ತೆ ಈ ಚಾನಲಲ್ಲಿ. ದಿಸ್ ಈಸ್ ನಾಟ್ ಅ ಚಾನಲ್ ಆಫ್ ಓನ್ಲಿ ಒನ್ ಕಂಟೆಂಟ್, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಎಲ್ಲನೂ ಬರುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಬೇಕು. ನಾನು ಯಾವಾಗ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಒಂದೇ ಮನೆ ಹತ್ರ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.